Okay, dear students, we are having one more problem. It is very important problem on examination point of view. ಈ ಥರ ಪ್ರಾಬ್ಲಮ್ಸನ್ನು ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಸೊ ಪ್ರಾಬ್ಲಮನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಮ್ಯೂ ಆ್ಯಂಡ್ ಈಟಾ ದಿ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ನೋಡಿ ಈಕ್ವೇಷನ್ಸ್ ಏನು ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು 6 x plus 2y plus 3z is equal to 10 x plus 2y plus mu z is equal to eta have a unique solution. Number 2 no solution. Number 3 an infinite number of solution. ಈ ಥರ ಪ್ರಾಬ್ಲಮ್ಸು ಇಂಪಾರ್ಟೆಂಟು. ಇದನ್ನು ಸುಮಾರು ಸಲ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಫಸ್ಟ್ ಪ್ರಾಬ್ಲಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರೋದು ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನ್ದು. ಇಲ್ಲಿ 6 10 ಕಾನ್ಸ್ಟೆಂಟ್ಸು, ನಾಟ್ ಝೀರೋಸ್, ದೇರ್ ಫೋರ್ ಇಟ್ ಈಸ್ ನಾನ್ ಹೋಮೋಜಿನಿಯಸ್. ನೋಡಿ, ಈ ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನ್ಗೆ ನಿಮಗೆ ಗೊತ್ತು, ಅದು ಕನ್ಸಿಸ್ಟೆಂಟ್ ಆಗಿದ್ದರೆ ಅದಕ್ಕೆ ಎರಡು ರೀತಿ ಸೊಲ್ಯೂಷನ್ ಇದೆ ಅಂತ ಗೊತ್ತು ನಿಮಗೆ. ವಾಟ್ ಆರ್ ದೋಸ್ ಟು ಸೊಲ್ಯೂಷನ್ಸ್? ಒಂದು ಯುನೀಕ್ ಸೊಲ್ಯೂಷನ್ನು, ಇನ್ನೊಂದು ಇನ್ಫೈನೈಟ್ ಸೊಲ್ಯೂಷನ್ನು. ಸೊ ಬಿಫೋರ್ ದಟ್ ಕನ್ಸಿಸ್ಟೆಂಟ್ ಆಗಬೇಕು ಅಂದರೆ ಕಂಡೀಷನ್ ಏನು, ಮತ್ತು ಇನ್ಕನ್ಸಿಸ್ಟೆಂಟ್ ಆಗಬೇಕು ಅಂದರೆ ಕಂಡೀಷನ್ ಏನು, ಅದು ನಿಮಗೆ ಗೊತ್ತಿರಬೇಕು. ಸೊ ಯು ರೀಕಾಲ್, ಫಾರ್ ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನ್ ಕನ್ಸಿಸ್ಟೆಂಟ್ ಆಗಬೇಕು ಅಂತಂತಂದರೆ, ಸೊ ಇಯರ್ ವಿ ಆರ್ ಹ್ಯಾವಿಂಗ್ ಆರ್ ಇಸ್ ಈಕ್ವಲ್ ಟು ಎನ್ ಆಗಬೇಕು. ಏನು ಆರ್ ಅಂತಂದರೆ ರ್ಯಾಂಕು. ಓಕೆ, ಕಾಮನ್ ವ್ಯಾಲ್ಯೂ ಬರುತ್ತಲ್ಲ ಅದು. ಸಿ ರೋ ಆಫ್ ಎ ಮತ್ತು ರೋ ಆಫ್ ಎ ಈಸ್ ಟು ಬಿ. ಓಕೆ, ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಇವೆರಡು ಈಕ್ವಲ್ ಆದರೆ ಕನ್ಸಿಸ್ಟೆಂಟ್ ಅಂತ ಹೇಳಿ ಕರಿತೀವಿ. ನಾಟ್ ಈಕ್ವಲ್ ಆದರೆ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಕನ್ಸಿಸ್ಟೆಂಟ್ ಆಗೋ ಕೇಸಲ್ಲಿ ರೋ ಆಫ್ ಎ ಈಸ್ ಈಕ್ವಲ್ ಟು ರೋ ಆಫ್ ಎ ಕೋಲನ್ ಬಿ ಆಗುತ್ತಲ್ಲ ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸು. ಆ ಕಾಮನ್ ವ್ಯಾಲ್ಯೂ ರ್ಯಾಂಕನ್ನು ಆರ್ ಅಂತ ತಗೋತೀವಿ. ಆ ಆರ್ ವ್ಯಾಲ್ಯೂ ಏನಾದರೂ ಎನ್ಗೆ ಈಕ್ವಲ್ ಆದರೆ ನಮಗೆ ಯುನೀಕ್ ಸೊಲ್ಯೂಷನ್ ಬರುತ್ತೆ. ಅದೇ ಆರ್ ವ್ಯಾಲ್ಯೂ ಲೆಸ್ ದ್ಯಾನ್ ಎನ್ ಬಂದರೆ ನಮಗೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇದು ಗೊತ್ತಿದ್ದರೆ ಈ ಪ್ರಾಬ್ಲಮನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಫಸ್ಟು ಆ ಕಂಡೀಷನ್ಸನ್ನು ನೀವು ತಿಳ್ಕೊಳ್ಳಿ. ವೆನ್ ಡಸ್ ಎ ನಾನ್ ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಈಕ್ವೇಷನ್ ಹ್ಯಾವ್ ಎ ಯುನೀಕ್ ಸೊಲ್ಯೂಷನ್ ಆ್ಯಂಡ್ ಆ್ಯನ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್, ಆ್ಯಂಡ್ when does a non-homogeneous system of equation is consistent and it is inconsistent? ಇದನ್ನು ನೀವು ತಿಳ್ಕೋಬೇಕು. ಸೊ solution goes like this. First, the given system is non-homogeneous ಅಂತ ಬರ್ಕೊಳ್ಳಿ. ದಿ ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಆ್ಯಸ್ ಯೂಶ್ವಲ್ ಬರೀರಿ. ಫಸ್ಟ್ ರೋ ಈಕ್ವೇಷನ್ಸ್, ಫಸ್ಟ್ ರೋ ನೋಡಿ, ಫಸ್ಟ್ ಈಕ್ವೇಷನನ್ನು ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 1 1 1 6 ಅದನ್ನು ಬರ್ಕೊಂಡಿದ್ದೀನಿ. ಇಲ್ಲಿ 1 2 3 10. ಓಕೆ, ನೆಕ್ಸ್ಟ್ ಥರ್ಡ್ ಈಕ್ವೇಷನ್ ಅಬ್ಸರ್ವ್ ಮಾಡಿ. ಎಕ್ಸ್ ಕೋಎಫಿಷಿಯಂಟು 1, ವೈ ಕೋಎಫಿಷಿಯಂಟು 2, ಝಡ್ ಕೋಎಫಿಷಿಯಂಟು ಮ್ಯೂ, ಅದಕ್ಕೆ ಇಲ್ಲಿ 1 2 ಮ್ಯೂ ಬರ್ಕೊಂಡೆ. ಆ್ಯಂಡ್ ಥರ್ಡ್ ಈಕ್ವೇಷನಲ್ಲಿ ಕಾನ್ಸ್ಟೆಂಟ್ ಟರ್ಮು ಈಟಾ. ಸೊ ವಿ ಹ್ಯಾವ್ ಈಟಾ ಹಿಯರ್. ಸೊ ದಿಸ್ ಈಸ್ ದ ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ವಿ ಆರ್ ಹ್ಯಾವಿಂಗ್. ಇದನ್ನು ನಾವು ಇಕಿಲಾನ್ ಫಾರ್ಮ್ಗೆ ರೆಡ್ಯೂಸ್ ಮಾಡಬೇಕು. ಐ ರೈಟ್ ದಿ ರೋ ಆಪರೇಷನ್ ಲೈಕ್ ದಿಸ್. ಸೊ R2 changes to R2 minus R1, and I am also changing R3. R3 changes to R3 minus R1 like this. So doing these operations, the matrix now reduces to 1 1 1 colon 6, and this minus this, it is 0. 2 minus 1 is 1. 3 minus 2 is 2 colon 10 minus 6 is 4. ಇದು ಸೆಕೆಂಡ್ ರೋ ಆಪರೇಷನ್. ಥರ್ಡ್ ರೋ ಆಪರೇಷನ್ ನೋಡಿ, 1 minus 1 is 0. 2 minus 1 is 1. What is mu minus 1? So you write down mu minus 1 as it is. Mu minus 1 ಹೀಗೆ ಬರ್ಕೊಳ್ಳಿ. ಕೋಲನ್ ಇದು ಈಟಾ ಮೈನಸ್ 6 ಲೈಕ್ ದಿಸ್. ಈಟಾ ಮೈನಸ್ 6, ದಟ್ ಈಸ್ R3 minus R1. Am I right? Like this. Okay. So
So next what you have to do is you identify what is the leading entry of second row. This is the leading entry of second row. So you have to make the elements below that leading entry to be equal to 0. So therefore ನಾವೀಗ ಏನು ಮಾಡಬೇಕು ಅಂತಂದರೆ ಈ ಸೆಕೆಂಡ್ ರೋ ಲೀಡಿಂಗ್ ಎಂಟ್ರಿ ಕೆಳಗಡೆ ಇರೋ ಈ ಎಲಿಮೆಂಟನ್ನು 0 ಮಾಡಬೇಕು. ಸೊ therefore I am using R3 operation like this. R3 changes to R3 minus R2. So therefore this matrix is now equivalent to, so it is 1 1 1 colon 6. okay, ಇದು first row. Second row I am not changing, 0 1 2 colon 4, ಇದು second row. Third row I am changing like this, 0 minus 0 is 0, 1 minus 1 is 0. so ಇಲ್ಲಿ important mu minus 1 minus 2, mu minus 1 minus 2 is minus 3, so I get mu minus 3 here, mu minus 3 colon. so last element ಏನು ಬರುತ್ತೆ ಅಂತಂದರೆ eta minus 6 minus 4, minus 6 minus 4 is minus 10, so I get eta minus 10, that is, this is what is the matrix after having this operation. so now ಫಸ್ಟ್ ರೋನ ಲೀಡಿಂಗ್ ಎಂಟ್ರಿ 1 ಬಿಲೋ ಎಲಿಮೆಂಟ್ 0 ಆಯಿತು, ಸೆಕೆಂಡ್ ರೋ ಲೀಡಿಂಗ್ ಎಂಟ್ರಿ ಬಿಲೋ ಎಲಿಮೆಂಟ್ 0 ಆಯಿತು, ಥರ್ಡ್ ರೋ ಲೀಡಿಂಗ್ ಎಂಟ್ರಿ ಮ್ಯೂ ಮೈನಸ್ 3 ಆಗುತ್ತೆ. ಥರ್ಡ್ ರೋ ಲೀಡಿಂಗ್ ಎಂಟ್ರಿ ಇದರ ಕೆಳಗಡೆ ಇರೋ ಎಲಿಮೆಂಟ್ 0 ಮಾಡಬೇಕು, ಬಟ್ ದೆರ್ ಆರ್ ನೋ ರೋಸ್ ಅಟ್ ಆಲ್, ದೇರ್ ಫಾರ್ ದಿಸ್ ವಿಲ್ ಬಿ ಇನ್ ದಿ ಇಕಿಲಾನ್ ಫಾರ್ಮ್. ಓಕೆ, ಸೊ ಈಗ ಇಲ್ಲಿವರೆಗೂ ನೀವು ಮಾಡ್ತೀರಿ, ಎಲ್ಲರೂ ಈ ಥರ ಮಾಡ್ತೀರಿ. ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ ಈ ಸಿಸ್ಟಮ್ಗೆ ಯುನೀಕ್ ಸೊಲ್ಯೂಷನ್ ಯಾವಾಗಿರುತ್ತೆ, ನೋ ಸೊಲ್ಯೂಷನ್ ಯಾವಾಗಿರುತ್ತೆ, ಆ್ಯಂಡ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ ಯಾವಾಗಿರುತ್ತೆ ಅನ್ನೋದನ್ನು ನೀವು ಈಗ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಈಗ ಫಸ್ಟ್ ಕೇಸಿಗೆ ಬರೋಣ. ನೋಡಿ, ಯುನೀಕ್ ಸೊಲ್ಯೂಷನ್ ಇರಬೇಕು. ಸೊ ಯುನೀಕ್ ಸೊಲ್ಯೂಷನ್ ಇರಬೇಕು ಅಂದರೆ ಏನಾಗಬೇಕ್ರಪ್ಪ, ಕಂಡೀಷನ್ ಫಾರ್ ಯುನೀಕ್ನೆಸ್ ಏನು, ರೋ ಆಫ್ ಎ ಈಸ್ ಈಕ್ವಲ್ ಟು ರೋ ಆಫ್ ಎ ಕೋಲನ್ ಬಿ. ಅಫ್ಕೋರ್ಸ್ ಯುನೀಕ್ ಸೊಲ್ಯೂಷನ್ಗೂ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಗೂ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಯುನೀಕ್ ಸೊಲ್ಯೂಷನ್ಗೆ ರೋ ಆಫ್ ಎ ಈಸ್ ಈಕ್ವಲ್ ಟು ರೋ ಆಫ್ ಎ ಇಸ್ ಟು ಬಿ ಈಸ್ ಈಕ್ವಲ್ ಟು ಆರ್, ದಟ್ ಈಸ್ ಈಕ್ವಲ್ ಟು ಎನ್ ಆಗಬೇಕು. ಓಕೆ, ಈಗ ಪ್ರೆಸೆಂಟ್ ಪ್ರಾಬ್ಲಮ್ಗೆ ನಮಗೆ ಆಲ್ರೆಡಿ ಎನ್ ವ್ಯಾಲ್ಯೂ ಗೊತ್ತು. ಎಷ್ಟು ಎನ್ ವ್ಯಾಲ್ಯೂ, ನಂಬರ್ ಆಫ್ ಅನ್ನೋನ್ಸು. ವಾಟ್ ಆರ್ ನಂಬರ್ ಆಫ್ ಅನ್ನೋನ್ಸ್, ಎಕ್ಸ್ ವೈ ಝೆಡ್. ಸೊ ದೇರ್ ಫಾರ್ ದ ವ್ಯಾಲ್ಯೂ ಆಫ್ ಎನ್ ಫಾರ್ ದ ಪ್ರೆಸೆಂಟ್ ಪ್ರಾಬ್ಲಮ್ ಈಸ್ 3 ಅಲ್ವಾ. ಓಕೆ, ಸೊ ಈಗ ನಮಗೆ ಯುನೀಕ್ ಸೊಲ್ಯೂಷನ್ ಬರಬೇಕು ಅಂತಂತಂದರೆ ದ ವ್ಯಾಲ್ಯೂ ಆಫ್ ಆರ್ ಶುಡ್ ಬಿ ಈಕ್ವಲ್ ಟು 3. ಹೌದೇನ್ರಪ್ಪ, ಆರ್ ವ್ಯಾಲ್ಯೂ 3 ಆದಾಗ ಎನ್ ಇಸ್ ಈಕ್ವಲ್ ಟು 3, ಆರ್ ಇಸ್ ಈಕ್ವಲ್ ಟು 3, ದೇರ್ ಫಾರ್ ಆರ್ ಇಸ್ ಈಕ್ವಲ್ ಟು ಎನ್ ಬರುತ್ತೆ, ನಮಗೆ ಯುನೀಕ್ ಸೊಲ್ಯೂಷನ್ ಬರುತ್ತೆ. ಹಾಗಾಗಿ ಯುನೀಕ್ ಸೊಲ್ಯೂಷನ್ ಬರಬೇಕು ಅಂತಂದರೆ ರ್ಯಾಂಕ್ ಆಫ್ ಎನು 3 ಬರಬೇಕು, ರ್ಯಾಂಕ್ ಆಫ್ ಎ ಕೋಲನ್ ಬಿನೂ 3 ಬರಬೇಕು. ಗೊತ್ತಾಯ್ತಾ, ಆಗ ನಮಗೆ ಯುನೀಕ್ ಸೊಲ್ಯೂಷನ್ ಬರುತ್ತೆ. ಓಕೆ, ಸೊ ಈಗ ನಾವು ಟೆಲ್ ಮೀ, ಫಸ್ಟ್ ಬನ್ನಿಗೆ ಬರೋಣ. ದ ಸಿಸ್ಟಮ್ ಇದು ಇಂಪಾರ್ಟೆಂಟು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ದ ಸಿಸ್ಟಮ್ ಹ್ಯಾಸ್ ಎ ಯುನೀಕ್ ಸೊಲ್ಯೂಷನ್ ವೆನ್, ಯಾವಾಗ ಅಂತಂದರೆ ನೋಡಿ, ನಾನು ಹೇಳಿದ್ದೀನಿ ನಿಮಗೆ, ಯುನೀಕ್ ಸೊಲ್ಯೂಷನ್ ಬೇಕು ಅಂತಂದರೆ ನಮಗೆ ಆಲ್ರೆಡಿ ಎನ್ ವ್ಯಾಲ್ಯೂ ಗೊತ್ತು. ಎನ್ ವ್ಯಾಲ್ಯೂ ಎಷ್ಟು, 3. ಯುನೀಕ್ ಸೊಲ್ಯೂಷನ್ ಆಗಬೇಕು ಅಂತಂತಂದರೆ ಆರ್ ವ್ಯಾಲ್ಯೂ ಕೂಡ ಎನ್ಗೆ ಈಕ್ವಲ್ ಆಗಬೇಕು, ಆರ್ ಇಸ್ ಈಕ್ವಲ್ ಟು ಎನ್ ಆಗಬೇಕು. ಹಾಗಾಗಿ ಆರ್ ವ್ಯಾಲ್ಯೂ 3 ಬರಬೇಕು. ಆರ್ ವ್ಯಾಲ್ಯೂ 3 ಬರಬೇಕು ಅಂತಂದರೆ ರ್ಯಾಂಕ್ ಆಫ್ ಎ ಮತ್ತು ರ್ಯಾಂಕ್ ಆಫ್ ಎ ಕೋಲನ್ ಬಿ ಅವೆರಡೂ 3 ಬರಬೇಕು. ಈಗ ನೋಡಿ, ರ್ಯಾಂಕ್ ಆಫ್ ಎಗೆ ನಾವು ಏನು ಮಾಡ್ತೀವಿ, ಲಾಸ್ಟ್ ಕಾಲಮನ್ನು ಹೈಡ್ ಮಾಡ್ಕೋತೀವಿ. ಹೌದಾ, ನೋಡಿ, ಈಗ ರ್ಯಾಂಕ್ ಆಫ್ ಎ 3 ಬರಬೇಕು ಅಂತಂದರೆ ಎಷ್ಟು ನಾನ್ ಝೀರೋ ರೋಸ್ ಇರಬೇಕು, ದೇರ್ ಆರ್ 3 ನಾನ್ ಝೀರೋ ರೋಸ್. ಹೌದಾ, 3 ನಾನ್ ಝೀರೋ ರೋಸ್ ಇರಬೇಕು. ಅಫ್ಕೋರ್ಸ್ ನಮಗೆ ಫಸ್ಟ್ ಅಂತೂ ನಾನ್ ಝೀರೋ ರೋ ಇದೆ, 1 1 1 ಇದು ನಾನ್ ಝೀರೋ ರೋ, ಸೆಕೆಂಡ್ ಕೂಡ ನಾನ್ ಝೀರೋ ರೋ. ಈ ಥರ್ಡ್ ಒನ್ನು ಯಾವಾಗ ನಾನ್ ಝೀರೋ ಆಗುತ್ತೆ ಹೇಳ್ತೀರಾ? ಇದು ನೋಡಿ, ಥರ್ಡ್ ರೋ ಅಬ್ಸರ್ವ್ ಮಾಡಿ, ಇದು 0 ಇದು 0. ಈಗ ಸಪೋಸು ಮ್ಯೂ ಮೈನಸ್ 3 ಇದೆಯಲ್ಲ, ಈಗ ಮ್ಯೂ ವ್ಯಾಲ್ಯೂ ಏನಾದರೂ 3 ಆಗಿಬಿಟ್ರೆ ಏನಾಗುತ್ತೆ? ಈಗ ನೀವು ಲಾಸ್ಟ್ ರೋನ ಹೈಡ್ ಮಾಡ್ಕೊಂಡಿದ್ದೀರಿ, ಲಾಸ್ಟ್ ಕಾಲಮನ್ನು. ಮ್ಯೂ ವ್ಯಾಲ್ಯೂ 3 ಆದರೆ ಏನಾಗುತ್ತೆ? ಮ್ಯೂ ವ್ಯಾಲ್ಯೂ 3 ಆಗಿಬಿಟ್ರೆ 3 ಮೈನಸ್ 3 0 ಬಂದುಬಿಡುತ್ತೆ. ಈ ಎಲಿಮೆಂಟು 0 ಆಗಿಬಿಡುತ್ತಲ್ವಾ. ಈ ಎಲಿಮೆಂಟು 0 ಆಗಿಬಿಟ್ರೆ
ಈ ಲಾಸ್ಟ್ ರೋ ಇದೆಯಲ್ಲ ಫಾರ್ ಮ್ಯಾಟ್ರಿಕ್ಸ್ ಎ ಇದು 0 ರೋ ಆಗಿಬಿಡುತ್ತೆ. ಇದು 0 ರೋ ಆದರೆ ರ್ಯಾಂಕ್ ಆಫ್ ಎ 2 ಬರುತ್ತೆ ನಿಮಗೆ. ಇದು ನಾನ್ ಝೀರೋ, ಇದು ನಾನ್ ಝೀರೋ, ಇದು μ3 ಆಗಿಬಿಟ್ರೆ ಇದು 0 ರೋ ಆಗಿಬಿಡುತ್ತೆ. ಹಾಗಾಗಿ ರ್ಯಾಂಕ್ ಆಫ್ ಎ ನಿಮಗೆ 2 ಬರುತ್ತೆ. ಬಟ್ ನನಗೆ 2 ಬೇಡ, ನನಗೆ 3 ಬೇಕು. ಹಾಗಾಗಿ ಮ್ಯೂ ವ್ಯಾಲ್ಯೂ ಈಕ್ವಲ್ ಟು 3 ಆಗಬಾರ್ದು, ನಾಟ್ ಈಕ್ವಲ್ ಟು 3 ಆಗಬೇಕು. ಗಾಟ್ ಇಟ್ ನಾವು? ಮ್ಯೂ ವ್ಯಾಲ್ಯೂ ಏನಾಗಬೇಕು? ನಾಟ್ ಈಕ್ವಲ್ ಟು 3 ಆಗಬೇಕು. ಮ್ಯೂ ವ್ಯಾಲ್ಯೂ 1 ಆಗ್ಬೋದು. ಮ್ಯೂ ವ್ಯಾಲ್ಯೂ 1 ಆದರೆ ಇಲ್ಲಿ 1 - 3 - 2 ಬರುತ್ತೆ, ನಾನ್ ಝೀರೋ ರೋ. ಮ್ಯೂ ವ್ಯಾಲ್ಯೂ 5 ಆಗ್ಬೋದು, ಮ್ಯೂ ವ್ಯಾಲ್ಯೂ 7 ಆಗ್ಬೋದು, ಮ್ಯೂ ವ್ಯಾಲ್ಯೂ 10 ಆಗ್ಬೋದು. ಏನು ಬೇಕಾದರೂ ಆಗಲಿ 3 ಆಗಬಾರ್ದು. 3 ಆಗಿಬಿಟ್ರೆ 3 - 3 ಇದು 0 ಆಗಿಬಿಡುತ್ತೆ. ಇದು 0 ಆಗಿಬಿಟ್ರೆ ಎ ಮ್ಯಾಟ್ರಿಕ್ಸ್ಗೆ 0 ರೋ ಬಂದ್ಬಿಡುತ್ತೆ. ಇಲ್ಲಿ ಇದು 0 ರೋ ಬಂದರೆ ರ್ಯಾಂಕು 2 ಆಗಿಬಿಡುತ್ತೆ. ರ್ಯಾಂಕ್ 2 ಆದರೆ ನಮಗೆ ಯುನೀಕ್ ಸೊಲ್ಯೂಷನ್ ಬರಲ್ಲ. ಯಾಕೆ ಅಂತಂದರೆ ರ್ಯಾಂಕ್ 3 ಬರಬೇಕು. ಯುನೀಕ್ ಸೊಲ್ಯೂಷನ್ಗೆ ಆರ್ ಇಸ್ ಈಕ್ವಲ್ ಟು ಎನ್ ಬರಬೇಕು. ನಮಗೆ ಎನ್ ಗೊತ್ತು ಆಲ್ರೆಡಿ, ಎನ್ 3. ಹಾಗಾಗಿ ಆರ್ ವ್ಯಾಲ್ಯೂ 3 ಬರಬೇಕು ಅಂತಂದರೆ ಮ್ಯೂ ನಾಟ್ ಈಕ್ವಲ್ ಟು 3 ಆಗಬೇಕು. ಗೊತ್ತಾಯ್ತಾ ಯುನೀಕ್ ಸೊಲ್ಯೂಷನ್ಗೆ? ಹಾಗಾದರೆ ಈಟಾ ವ್ಯಾಲ್ಯೂ ಏನಾಗಬೇಕು? ಈಟಾ ವ್ಯಾಲ್ಯೂ ಇಲ್ಲಿ ಏನು ಬೇಕಾದರೂ ಆಗ್ಬೋದು. ಈಟಾ ವ್ಯಾಲ್ಯೂ ನಾಟ್ ಈಕ್ವಲ್ ಟು 10 ಆಗಬೇಕಾ? ಈಟಾ ವ್ಯಾಲ್ಯೂ ನಾಟ್ ಈಕ್ವಲ್ ಟು 10 ಆದರೂ ಪರವಾಗಿಲ್ಲ, ಈಟಾ ವ್ಯಾಲ್ಯೂ 10 ಆದ್ರೂ ಪರವಾಗಿಲ್ಲ. ಯಾಕೆ ಅಂತಂದರೆ ಈಟಾ ವ್ಯಾಲ್ಯೂ 10 ಆಯಿತು ಅಂತ ಇಟ್ಕೊಳ್ಳಿ. ಈಟಾ ವ್ಯಾಲ್ಯೂ 10 ಆದರೆ ಇಲ್ಲಿ 0 ಬರುತ್ತೆ. ಆಗ ಈ ಕಂಪ್ಲೀಟ್ ಮ್ಯಾಟ್ರಿಕ್ಸ್ಗೆ ಇದು 0 ರೋ ಆಗುತ್ತಾ, ನಾನ್ ಝೀರೋ ರೋ ಆಗುತ್ತಾ? ಕಂಪ್ಲೀಟ್ ಮ್ಯಾಟ್ರಿಕ್ಸ್ಗೆ ಇದು ನಾನ್ ಝೀರೋ ರೋನೇ ಆಗುತ್ತೆ. ಯಾಕೆ ಹೇಳಿ? ಮ್ಯೂ ನಾಟ್ ಈಕ್ವಲ್ ಟು 3 ಆದಾಗ ಇಲ್ಲಿ ನಾನ್ ಝೀರೋ ಎಲಿಮೆಂಟ್ ಬಂದಿರುತ್ತೆ. ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ಗೆ ಇದು ಕೂಡ ಏನಾಗುತ್ತೆ? ನಾನ್ ಝೀರೋ ಎಲಿಮೆಂಟ್ ಆಗುತ್ತೆ. ಹಾಗಾಗಿ ಅಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ಗೆ ಇದು ನಾನ್ ಝೀರೋ ರೋ ಆಗುತ್ತೆ. ಸೊ ಹಾಗಾಗಿ ಯುನೀಕ್ ಸೊಲ್ಯೂಷನ್ ಬೇಕು ಅಂತಂದರೆ ಮ್ಯೂ ನಾಟ್ ಈಕ್ವಲ್ ಟು 3 ಆದರೆ ಸಾಕು. ವಾಟ್ ಎವರ್ ಮೇ ಬಿ ದಿ ವ್ಯಾಲ್ಯೂ, ಆಫ್ ಈಟಾ ಏನು ಬೇಕಾದರೂ ಆಗಿರಲಿ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಗಾಟ್ ಇಟ್ ನಾವು? ಓಕೆ, ಇಟ್ ಈಸ್ ಇಂಪಾರ್ಟೆಂಟ್. ಕರೆಕ್ಟಾಗಿ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೂ 2 ಸಲ ರಿಪೀಟ್ ಮಾಡಿ ವಿಡಿಯೋ ನೋಡಿ ಅರ್ಥ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ನೋ ಸೊಲ್ಯೂಷನ್ನಿಗೆ ಬರೋಣ. ನಂಬರ್ 2, ದಿ ಸಿಸ್ಟಮ್ ಹ್ಯಾಸ್ ನೋ ಸೊಲ್ಯೂಷನ್ ವೆನ್. ಸೊಲ್ಯೂಷನ್ ಯಾವಾಗ ಸಿಗಲ್ಲಪ್ಪ? ಸೊಲ್ಯೂಷನ್ ಯಾವಾಗ ಸಿಗಲ್ಲ ಅಂತಂತಂದರೆ ರ್ಯಾಂಕ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಕೋಲನ್ ಬಿ ಆದಾಗ. ಆಗ ನಮಗೆ ಸೊಲ್ಯೂಷನ್ ಸಿಗಲ್ಲ. ಗೊತ್ತಾಯ್ತಾ? ಓಕೆ, ಸೊ ಈಗ ನಾನೇನು ಮಾಡ್ತೀನಿ ಗೊತ್ತಾ? ಮ್ಯೂ ವ್ಯಾಲ್ಯೂನ ಐ ಆಮ್ ಗೋಯಿಂಗ್ ಟು ಟೇಕ್ ಮ್ಯೂ ಈಸ್ ಈಕ್ವಲ್ ಟು 3. ಆ್ಯಂಡ್ ಈಟಾ ಈಸ್ ನಾಟ್ ಈಕ್ವಲ್ ಟು 10 ತಗೋತೀನಿ. ಇಲ್ಲಿ ಮ್ಯೂ ಈಸ್ ಈಕ್ವಲ್ ಟು 3 ಆ್ಯಂಡ್ ಈಟಾ ಈಸ್ ನಾಟ್ ಈಕ್ವಲ್ ಟು 10. ಆಗ ಏನಾಗುತ್ತೆ ನೋಡಿ, ಮ್ಯೂ 3 ತೊಗೊಂಡಿದ್ದೀನಿ. ಆಗ 3 - 3 ಏನಾಗುತ್ತೆ? 0 ಆಗುತ್ತೆ. ಸೊ ಈ ಎಲಿಮೆಂಟ್ 0 ಆಗಿಬಿಡುತ್ತೆ ಈ ಕೇಸಲ್ಲಿ. ಇದು 0 ಆಗುತ್ತಾ? ಆಬ್ವಿಯಸ್ಲಿ ಇಟ್ ಈಸ್ ನಾಟ್ 0, ಬಿಕಾಸ್ ಇದು ಯಾವಾಗ 0 ಆಗುತ್ತೆ? ಈಟಾ 10 ತಗೊಂಡಾಗ 0 ಆಗುತ್ತೆ. ಬಟ್ ಈಟಾ ಈಸ್ ನಾಟ್ ಈಕ್ವಲ್ ಟು 0, ಹಾಗಾಗಿ ಇದು ನಾನ್ ಝೀರೋ. ಸೊ ಈಗ ರ್ಯಾಂಕ್ ಆಫ್ ಎ ಏನು ಬರುತ್ತೆ ನೋಡಿ? ಇನ್ ದಿಸ್ ಕೇಸ್ ರ್ಯಾಂಕ್ ಆಫ್ ಎ ಬಿಕಮ್ಸ್ 2. ಹೌದಾ? ವೈ ಇಟ್ ಈಸ್ 2 ನಾವು? ಇಲ್ಲಿ 3 ತೊಗೊಂಡಿದ್ದೀನಲ್ಲ ಮ್ಯೂ, ಆವಾಗ 3 - 3 0 ಆಗುತ್ತೆ. ದೆರ್ ಆರ್ 2 ನಾನ್ ಝೀರೋ ರೋಸ್ ಫಾರ್ ಎ. ಲಾಸ್ಟ್ ಒನ್ ಈಸ್ 0 ರೋ. ಸೊ ದೇರ್ ಫೋರ್ ರ್ಯಾಂಕ್ ಆಫ್ ಎ ಈಸ್ 2. ನೆಕ್ಸ್ಟು, ವಾಟ್ ಈಸ್ ರ್ಯಾಂಕ್ ಆಫ್ ಎ ಕೋಲನ್ ಬಿ? ರ್ಯಾಂಕ್ ಆಫ್ ಎ ಕೋಲನ್ ಬಿ ಇದು 0, ಬಟ್ ಇಟ್ ಈಸ್ ನಾಟ್ 0 ಬಿಕಾಸ್ ನಾವು ಈಟಾನ ನಾಟ್ ಈಕ್ವಲ್ ಟು 10 ತೊಗೊಂಡಿದ್ದೀವಿ. ರ್ಯಾಂಕ್ ಆಫ್ ಎ ಕೋಲನ್ ಬಿ 3 ಆಗುತ್ತೆ. ನೋಡಿ, ರ್ಯಾಂಕ್ ಆಫ್ ಎ 2 ಬಂತು, ರ್ಯಾಂಕ್ ಆಫ್ ಎ ಕೋಲನ್ ಬಿ 3 ಬಂತು. ದೇರ್ ಫೋರ್ ರ್ಯಾಂಕ್ ಆಫ್ ಎ ಈಸ್ ನಾಟ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಕೋಲನ್ ಬಿ. ಆವಾಗ ದ ಗಿವನ್ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್ ಆಗುತ್ತೆ ಆ್ಯಂಡ್ ಇಟ್ ಹ್ಯಾಸ್ ನೋ ಸೊಲ್ಯೂಷನ್. ಸೊ ಹಾಗಾಗಿ ಸೊಲ್ಯೂಷನ್ ಇರಬಾರ್ದು ಅಂತಂದರೆ ಮ್ಯೂ ವ್ಯಾಲ್ಯೂನ ನಾವು 3 ತೊಗೋಬೇಕು, ಈಟಾನ ನಾಟ್ ಈಕ್ವಲ್ ಟು 10 ತೊಗೋಬೇಕು. ದಿಸ್ ಈಸ್ ದಿ ಕೇಸ್, ಸೆಕೆಂಡ್ ಕೇಸ್. ಸೊ ನಾವು ವಿ ಶಲ್ ಟೇಕ್ ಅಪ್ ಥರ್ಡ್ ಕೇಸಿಗೆ ಬರೋಣ. ಥರ್ಡ್ ಕೇಸ್ ಏನು? ಇಟ್ ಹ್ಯಾಸ್ ಥರ್ಡ್ ಕೇಸ್ ಆ್ಯನ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ ಯಾವಾಗ ಸಿಗತ್ತೆ ಅಂತ. ಓಕೆ,
ಸೊ ನಾವು ಟೆಲ್ ಮಿ ಇನ್ಫೈನೈಟ್ ಸೊಲ್ಯೂಷನ್ ಸಿಗಬೇಕು ಅಂತಂದರೆ ಆರ್ ವ್ಯಾಲ್ಯೂ ಲೆಸ್ ದ್ಯಾನ್ ಎನ್ ಬರಬೇಕು. ಹೌದಪ್ಪ, ಇನ್ಫೈನೈಟ್ ಸೊಲ್ಯೂಷನ್ಗೆ ಆರ್ ವ್ಯಾಲ್ಯೂ ಲೆಸ್ ದ್ಯಾನ್ ಎನ್ ಬರಬೇಕು. ಸೊ ಆಲ್ರೆಡಿ ನಮಗೆ ಎನ್ ವ್ಯಾಲ್ಯೂ ಗೊತ್ತು, ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಎನ್ ವ್ಯಾಲ್ಯೂ 3 ನಂಬರ್ ಆಫ್ ಅನ್ನೋನ್ಸು. ಈಗ ಆರ್ ವ್ಯಾಲ್ಯೂ ಏನು ಬರಬೇಕು? ಸೊ ಆರ್ ವ್ಯಾಲ್ಯೂ 3ಗಿನ್ನ ಚಿಕ್ಕದು ಅಂತಂದರೆ ಆರ್ ವ್ಯಾಲ್ಯೂ ನಮಗೆ 2 ಬರಬೇಕು. ಸೊ 2 ಬರಬೇಕು ಅಂತಂತಂದರೆ ರ್ಯಾಂಕ್ ಆಫ್ ಎ ಇಸ್ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಕೋಲನ್ ಬಿ ಇಸ್ ಈಕ್ವಲ್ ಟು 2 ಬರಬೇಕು. ಅಂದರೆ ಎ ಮತ್ತು ಎ ಕೋಲನ್ ಬಿ ಎರಡರಲ್ಲೂ 2 ನಾನ್ ಝೀರೋ ರೋಸ್ ಇರಬೇಕು. 2 ನಾನ್ ಝೀರೋ ರೋಸ್ ಇರಬೇಕು, ಒಂದು ಕಂಪ್ಲೀಟ್ ಝೀರೋ ಬರಬೇಕು. ಲಾಸ್ಟ್ ರೋ ಕಂಪ್ಲೀಟ್ ಝೀರೋ ಬಂದಾಗ ಎಗೂ 2 ನಾನ್ ಝೀರೋ ರೋ ಬರುತ್ತೆ, ಎ ಇಷ್ಟು ಬಿಗೂ 2 ನಾನ್ ಝೀರೋ ರೋ ಬರುತ್ತೆ. ಇದು ಎರಡಕ್ಕೂ ಕಂಪ್ಲೀಟಾಗಿ ಝೀರೋ ಆಗಿಬಿಡ್ಬೇಕು ಅಲ್ವಾ? ಆವಾಗ ಈ ಸೊಲ್ಯೂಷನ್ನು ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ ಬರುತ್ತೆ. ಸೊ ದ ಸಿಸ್ಟಮ್ ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್ ವೆನ್, ಯಾವಾಗ ಅಂತಂದರೆ ನೋಡಿ, ಐ ಆಮ್ ಗೋಯಿಂಗ್ ಟು ಚೂಸ್ ಮ್ಯೂ ಇಸ್ ಈಕ್ವಲ್ ಟು 3. ಆವಾಗ 3 - 3 0 ಆಯಿತು. ಆ್ಯಂಡ್ ಈಟಾ ಈಸ್ ಆಲ್ಸೋ ಈಕ್ವಲ್ ಟು 10. ಈಗ 10 - 10 0 ಆಗೋಯ್ತು. ಸೊ ಆವಾಗ ಏನಾಗುತ್ತೆ ಅಂತಂದರೆ ರೋ ಆಫ್ ಎ ಇಸ್ ಈಕ್ವಲ್ ಟು 2. ಹೌದಾ? ಇದು ಮುಚ್ಕೊಳ್ಳಿ ಈ ಕಾಲಮನ್ನು. ಸೊ 3 - 3 0 ಆಗುತ್ತೆ. ಹಾಗಾಗಿ ಇದು 0 ರೋ, 2 ನಾನ್ ಝೀರೋ ರೋಸ್. ಸೊ ರೋ ಆಫ್ ಎ ಇಸ್ ಈಕ್ವಲ್ ಟು 2 ಆಗುತ್ತೆ. ರೋ ಆಫ್ ಎ ಕೋಲನ್ ಬಿ, ಸೊ ರೋ ಆಫ್ ಎ ಕೋಲನ್ ಬಿ ಏನಾಗುತ್ತೆ? ಈಟಾ 10 ಆದಾಗ 10 - 10 0, ಇದು 3 - 3 0, ಕಂಪ್ಲೀಟ್ 0 ಆಗಿಬಿಡುತ್ತೆ. ಹಾಗಾಗಿ ರೋ ಆಫ್ ಎ ಕೋಲನ್ ಬಿ ಈಸ್ 2. ಸೊ ದೇರ್ ಫೋರ್ ರೋ ಆಫ್ ಎ is equal to, so row of a colon b is equal to 2, which is equal to r, and n is equal to 3. r is less than n ಆಗುತ್ತೆ. ಸೊ r is less than n ಆದಾಗ the given system has infinite solution. ಸೊ ನೋಡಿ, ನಮ್ಗೆ ಇದೆಲ್ಲ ಬೇಕಾಗಿಲ್ಲ, ಜಸ್ಟ್ ಮ್ಯೂ ವ್ಯಾಲ್ಯೂ ಮತ್ತು ಈಟಾ ವ್ಯಾಲ್ಯೂ ಬೇಕು. ಸೊ ಇನ್ಫೈನೈಟ್ ಸೊಲ್ಯೂಷನ್ಗೆ ಮ್ಯೂ ವ್ಯಾಲ್ಯೂ 3 ಆಗಬೇಕು, ಈಟಾ ವ್ಯಾಲ್ಯೂ 10 ಆಗಬೇಕು. ಆಗ ಇದು ಕಂಪ್ಲೀಟ್ 0 ರೋ ಆಗುತ್ತೆ. ಕಂಪ್ಲೀಟ್ 0 ರೋ ಆದಾಗ ರ್ಯಾಂಕ್ ಆಫ್ ಎ 2, ರ್ಯಾಂಕ್ ಆಫ್ ಎ ಕೋಲನ್ ಬಿ ಇಸ್ ಆಲ್ಸೋ 2, ದಟ್ ಈಸ್ ಲೆಸ್ ದ್ಯಾನ್ ಎನ್, ನಂಬರ್ ಆಫ್ ಅನ್ನೋನ್ ಈಸ್ 3. ದೇರ್ಫೋರ್ ಇಟ್ ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್. ಸೊ ಈ ಥರ ನಾವು ಪ್ರಾಬ್ಲಮನ್ನು ಮಾಡಬೇಕು. ಗೊತ್ತಾಯ್ತಾ? ಓಕೆ, ಹೋಪ್ ಯು ಅಂಡರ್ಸ್ಟುಡ್.